ಹೊಳಲ್ಕೆರೆ ತಾಲೂಕು ದಂಡಾಧಿಕಾರಿ ವಿಜಯ್ ಕುಮಾರ್ ಅವರಿಗೆ ಗ್ರಾಹಕರಿಂದ ಮುತ್ತಿಗೆ. ಹೊಳಲ್ಕೆರೆ ಪಟ್ಟಣದ ಅಖಿಲ್ ಇಂಡಿಯನ್ ಏಜೆನ್ಸಿಗೆ 1 ಲೋಡ್ ಸಿಲಿಂಡರ್ಗಳು ಬಂದು ಗೋಡನ್ಗೆ ಬಂದಿರುತ್ತವೆ. 35 ದಿನಗಳಿಂದ ಬುಕ್ ಮಾಡಿದ ಗ್ರಾಹಕರು ತಾಲೂಕಿನ ಗಡಿ ಅಂಚಿನ ಸಾಸಲುಹಳ್ಳ, ತೆಕಲವಟ್ಟಿ, ಅಂದನೂರು, ತಾಳಿಕಟ್ಟೆ, ಕಣಿವೆಹಳ್ಳಿ, ಲಿಂಗದಹಳ್ಳಿ, ರಾಮಘಟ್ಟ, ರಾಮೇನಹಳ್ಳಿಯಿಂದ ಬಂದ ಗ್ರಾಹಕರು ಬೆಳಗಿನಿಂದ ನೀರು ತಿಂಡಿ ಇಲ್ಲದೆ ಖಾಲಿ ಸಿಲಿಂಡರ್ ಹಿಡಿದು ಗೋಡನ್ ಮುಂಭಾಗ 500ಕ್ಕೂ ಹೆಚ್ಚು ಜನರು ಜಮಾಯಿಸಿರುತ್ತಾರೆ. ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿಗಳಿಗೆ ಗ್ರಾಹಕರು ಸಿಲಿಂಡರ್ ನೀಡುವಂತೆ ಮುತ್ತಿಗೆ ಹಾಕಿದ್ರು. ದಂಡಾಧಿಕಾರಿಗಳು ಆರಕ್ಷಕರ ಗ್ರಾಹಕರಿಗೆ ಹಳ್ಳಿಗೆ ಹೋಗಿ ಅಲ್ಲಿಗೆ ಸಿಲಿಂಡರ್ಗಳು ಬರುತ್ತವೆ ಜಮಾಯಿಸಿದರು. ಪಟ್ಟಣದ ಸೋಷಿಯಲ್ ಆಡಿಟ್ ತಿಪ್ಪೇರುದ್ರಸ್ವಾಮಿ ಮಾತನಾಡಿ, ತಾಲೂಕಿನಲ್ಲಿ 29 ಗ್ರಾಮ ಪಂಚಾಯಿತಿಗಳಿದ್ದು 1 ಗ್ರಾಮಕ್ಕೆ ಸಿಲಿಂಡರ್ ವಿತರಣೆ ಮಾಡಿದರೆ 20 ಗ್ರಾಮಗಳಿಗೆ ವಿತರಣೆ ಮಾಡಿಲ್ಲ. 1.5 ತಿಂಗಳ ಹಿಂದೆ ಬುಕ್ ಮಾಡಿ ಡಿಎಸ್ಸಿ ನಂಬರ್ ಬಂದರೂ ಸಹ ಏಜೆನ್ಸಿ ಮಾಲೀಕರು ಸಿಲಿಂಡರ್ ವಿತರಣೆ ಮಾಡಿಲ್ಲ. ಕೂಲಿ ಕಾರ್ಮಿಕರು, ರೈತರು, ತಾಯಂದಿರು, ಯುವಕರು 20 ದಿನಗಳಿಂದ ಗೋಡನ್ ಮುಂಭಾಗ ಉಪವಾಸ ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಹಕರು ಅಸ್ವಸ್ಥರಾದರೆ ತಾಲೂಕು ಆಡಳಿತ ಹಾಗೂ ಅಖಿಲ್ ಇಂಡಿಯನ್ ಏಜೆನ್ಸಿಯವರೇ ನೇರ ಹೊಣೆಗಾರರಾಗುತ್ತಾರೆ. ಸಿಲಿಂಡರ್ ವಿತರಣೆ ಮಾಡಲಾಗದಿದ್ದರೆ ಬೇರೆ ಏಜೆನ್ಸಿಯವರಿಗೆ ವರ್ಗಾವಣೆ ಮಾಡಬೇಕು ಎಂದು ತಿಳಿಸಿದರು. ವರದಿ ನಾಗರಾಜ್ ಹದಡಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಒಬ್ರು ರೆಸ್ಪಾನ್ಸ್ ಮಾಡಾರಿಲ್ಲ ಇಲ್ಲಿ. ಆಗಿದೆ ಇವರು ಅಖಿಲ್ ಇಂಡಿಯನ್ ಏಜೆನ್ಸಿ ಅಂತ ಇವರು ಈಗಲೇ 1.5 ತಿಂಗಳಿಂದ ಬುಕಿಂಗ್ ಆಗಿರೋರು ಕೊಡ್ತಿಲ್ಲ. ಡಿಎಸ್ಸಿ ನಂಬರ್ ಬಂದು ಕೊಡ್ತಿಲ್ಲ. ಇಲ್ಲಿ ಡಿಸಿ ಆದೇಶ ಆಗಿದೆ, ಗೋಡನ್ ಹತ್ರ ಕೊಡ್ತಿಲ್ಲ ಅಂತಾರೆ. ಈಗ ಮನೆಗಳಿಗೂ ಊರುಗಳಿಗೂ ಸರಿಯಾಗಿ ಸರಬರಾಜು ಮಾಡ್ತಿಲ್ಲ. ಈಗಲೇ ಹೆಚ್ಚು ಕಮ್ಮಿ 1.5 ತಿಂಗಳಾಯ್ತು ಬುಕಿಂಗ್. ಸಾಸಲಹಳ್ಳ, ಅಂದನೂರು, ಆಮೇಲೆ ಈ ಕಡೆ ತೇಕ್ಲವಟ್ಟಿ, ಕೊಳಾಳು ಆ ಕಡೆಯಿಂದೆಲ್ಲ ಜನ 25-30 ಕಿಲೋಮೀಟರ್ ಇಂದ ಬಂದಿದ್ದಾರೆ ಜನ. ಇಲ್ಲಿ ಬಂದು ಪೊಲೀಸರು ಸುಮ್ಮನೆ ಇಲ್ಲಿ ಪೊಲೀಸರು ಎಲ್ಲ ಸೇರ್ಕೊಂಡು ಎಲ್ಲ ಅವರು ಇದ್ ಮಾಡ್ತಿದ್ದಾರೆ. ಜನಗಳಿಗೆ ಮಿಸ್ಗೈಡ್ ಮಾಡಿ ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ, ದಣೇರ್ ಕಾಸಿ ಬರ್ರಿ, ಅಲ್ಲಿ ಬರ್ರಿ, ಇಲ್ಲಿ ಬರ್ರಿ ಅಂತೇಳಿ ಜನ ಬೆಳಗ್ಗೆಯಿಂದ ತಿಂಡಿ ತಿಂದಂಗ್ ಬಂದು ಇಲ್ಲಿ ಕಾಯ್ತಿದ್ದಾರೆ. ಈ ಪಾಪ ಈಗ 15-20 ದಿವಸದಿಂದ ಜನ ಎಲ್ಲರೂ ಪಾಪ ಬಹಳಷ್ಟು ತೊಂದರೆ ಆಗಿದೆ. ಇವರು ಏಜೆನ್ಸಿಯವರು ಯಾವ್ದೇ ಒಂದು ಗಮನ ಹರಿಸ್ದಂಗೆ ಗ್ರಾಹಕರಿಗೆ ಸಿಕ್ಕಾಪಟ್ಟೆ ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಇವರು ಸಿಕ್ಕಾಪಟ್ಟೆ ಪಾಯಿಂಟ್ ಮಾಡ್ಕೊಂಡು ಇವರಿಗೆ ಗ್ರಾಹಕರಿಗೆ ಸರಿಯಾಗಿ ಸರಿಯಾದ ಸಮಯಕ್ಕೆ ಸಿಲಿಂಡರ್ಗಳನ್ನ ಒತ್ಸಕ್ಕಾಗ್ತಿಲ್ಲ. ಪಾಪ ಹಳ್ಳಿ ಜನ ಬಹಳ ರೈತರು, ಬಹಳಷ್ಟು ಜನ ಬರೀ ಇಲ್ಲಿ ರೈತರು ಬಂದಿರೋ, ರೈತರು ಕೂಲಿ ಕಾರ್ಮಿಕರು ಬರೀ ಅವರೇ ಇರೋದು. ಅವರಿಗೆ ಇವತ್ತು ಪಾಪ ಮನೆಯಲ್ಲಿ ಸರಿಯಾದ ಸಮಯಕ್ಕೆ ಅಡಿಗೆ ಎಲ್ಲ ಮಾಡ್ಕೊಂಡು ಇವತ್ತು ಕೆಲ್ಸಕ್ಕೆ ಹೋಗಕ್ ಆಗ್ತಿಲ್ಲ. ತುಂಬಾ ಕಷ್ಟ ಆಗಿದೆ. ಇದನ್ನ ನೋಡಿ ನಾವು ಇದು ಸೋಷಿಯಲ್ ಆಡಿಟ್ ಅಂತ ನಾವು ಬೆಳಗ್ಗೆ 5 ಗಂಟೆ ಬಂದರು. ಈಗಲೇ 1.5 ತಿಂಗಳಾಯ್ತು. ಎಲ್ಲಾರ್ದು ಪ್ರತಿಯೊಬ್ಬರದ್ದು ಎಲ್ಲ ಇಲ್ಲಿ 1.5 ತಿಂಗಳು ಆಗಿದೆ. ಈಗಲೇ ಎಲ್ಲ ಬಹಳಷ್ಟು ಜನದ್ದು 20 ದಿವಸ ಆಗಿದಾವೆ, 1 ವಾರ ಬಂದಿದಾವೆ, ಬಹಳ ಜನ ಆಗಿದಾವೆ. ಈಗ ಆಯ್ತು, ಸೀನಿಯರಿಟಿ ಪ್ರಕಾರನೇ ಕೊಡ್ಬೇಕು ತಾನೆ. ಊರಿಗೆ ಬಂದು ಮಾತೆತ್ತಿರ ಊರಿಗೆ ಬಂದು ಕೊಡ್ತೀವಿ ಅಂತಾರೆ. ಯಾವ್ದೇ ರೀತಿ ಊರಿಂದ ಯಾವ ಗಾಡಿಗಳು ಬಂದಿಲ್ಲ. ಎಲ್ಲ 1 ಹಳ್ಳಿ ಹೋದ್ರೆ ಇನ್ನು 20 ಹಳ್ಳಿಗೆ ಹೋಗಿಲ್ಲ. 29 ಪಂಚಾಯತಿ ಇದೆ ಹೊಳಲ್ಕೆರೆಯಲ್ಲಿ. ಯಾವ ಪಂಚಾಯತಿಗೂ ಸರಿಯಾಗಿ ಕೊಟ್ಟಿಲ್ಲ. ಇವ್ರು ಈ ರೀತಿ ಮಾಡಿದ್ರೆ ಗ್ರಾಹಕರಿಗೆ ಬಹಳ ತೊಂದರೆ ಆಗುತ್ತೆ. ಜನಗಳು ಹೇಗೆ ಇದ್ ಮಾಡ್ಬೇಕು?